ಶ್ರೀಮಂತ ಇಡೀ ಭೂಮಂಡಲದೊಳಗೆ ಬಡ ಭಿಕಾರಿಗಳನ್ನು ತನ್ನ ಕಾಲಡಿಯಲ್ಲಿ ಹಾಕಿ ತುಳಿಯುವ ದೊರೆ. ಈ ಸೂರಪ್ಪನ ಹೆಸರು ಕೇಳಿದರೆ ಸಾಕು, ಕಡಕಡನೆ ನಡುಗುವರು ಈ ಊರಿನ ಬಡ ಭಿಕಾರಿಗಳು. ಅಂಥದ್ರಲ್ಲಿ ಈ ಸೂರಪ್ಪನನ್ನು ಎದುರು ಹಾಕಿಕೊಳ್ಳುವುದೆಂದರೆ ಅದು ಸಾಧ್ಯವಾಗದ ಮಾತು. ಅದಕ್ಕೂ ಮೀರಿ ನನ್ನ ವಿರುದ್ಧ ಏನಾದರೂ ಷಡ್ಯಂತ್ರ ನಡೆದರೆ ನಡೆಯುವುದು ಅವರ ಮರಣ ಮೃದಂಗ. ಓಹೋ, ಇದೇನಿದು? ಇವತ್ತು ಸೂರಪ್ಪನವರು ಯಾತ ಮರಣ ಮೃದಂಗ ಬಾರಿಸಬೇಕೆಂದು ಯೋಚಿಸುತ್ತಿರುವೆ. ಓ, ಇನ್ಸ್ಪೆಕ್ಟರ್ ಸಾಹೇಬ್ರು, ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ನಿನ್ನಂತೂ ಎಲ್ಲಿ ನೋಡಿದ್ರು ನಿಮ್ಮದೇ ಗುಣಗಾನ. ಮಿಸ್ಟರ್ ಸೂರಪ್ಪ, ನಾನು ಇಲ್ಲಿ ಕುಳಿತುಕೊಳ್ಳಲು ಬಂದಿಲ್ಲ. ನಿನ್ನ ಚರಿತ್ರೆ ಬಗ್ಗೆ ನಿನಗೆ ಸವಿಸ್ತಾರವಾಗಿ ತಿಳಿಸಲು ಬಂದಿರುವೆ. ಇನ್ಸ್ಪೆಕ್ಟರ್, ಏನ್ ಹೇಳ್ತಾ ಇದ್ದೀಯ? ಅಂದ್ರೆ ನಿನ್ನ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ನಿನಗಾಗಬೇಕಾದ್ರೆ ನೀನು ಸ್ವಲ್ಪ ಹೊತ್ತು ಹಿಂದಕ್ಕೆ ಹೋಗಲೇಬೇಕು. ಆವಾಗಲೇ ನಿನಗೆ ಅರ್ಥವಾಗುವುದು ನನ್ನ ಮಾತಿನ ಅರ್ಥ. ಇನ್ಸ್ಪೆಕ್ಟರ್, ನನ್ನ ಈ ಭದ್ರ ಕೋಟೆಯೊಳಗೆ ಬಂದ ನನಗೆ 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 ಎದುರು ಮಾತನಾಡುವಷ್ಟು ಧೈರ್ಯನಾ? ನಾನು ಯಾರು ಅಂತ ನಿನಗಿನ್ನು ಗೊತ್ತಿಲ್ಲ. ಸುಖ ಸುಮ್ಮನೆ ಇಲ್ಲ ಸಲ್ಲದ ಮಾತುಗಳನ್ನಾಡಿ ನನ್ನ ತಲೆ ಕೇಳಿಸಬೇಡ. ಬಂದ ವಿಷಯ ಏನಂತ ಸರಿಯಾಗಿ ಹೇಳು. ಸೂರಪ್ಪ, ಯಾಕೆ ಯಾಕೆ ತಲೆ ಕೆಡ್ಕೊಡ್ತಾ ಇದೆಯಾ? ಇನ್ನು ಸ್ವಲ್ಪ ದಿನದಲ್ಲಿ ನಿನಗೆ ಅರ್ಥವಾಗುವುದು ಈ ಇನ್ಸ್ಪೆಕ್ಟರ್ ಸಂಪತ್ನ ಸಂಶಯದ ಮಾತುಗಳು. ಸೂರಪ್ಪ, ಸತ್ಯವನ್ನೇ ಸಮಾಧಿ ಮಾಡಿ ಸುಳ್ಳೆಂಬ ಗೋಪುರ ಕಟ್ಟಿ ಹಾಯಾಗಿ ರಾಜನಾಗಿ ರಾರಾಜಿಸುತ್ತಿವೆಯಲ್ಲ, ನಿನ್ನ ಸುಳ್ಳೆಂಬ ಸುಭದ್ರ ಕೋಟೆಯನ್ನು ಛಿದ್ರ ಛಿದ್ರ ಮಾಡಿ ಸತ್ಯವನ್ನ ತಿಳಿಯೋ ಹಾಗೆ ಮಾಡೇ ಮಾಡ್ತೀನಿ ಸೂರಪ್ಪ, ಮಾಡೇ ಮಾಡ್ತೀನಿ. ಮಾತಿನಲ್ಲಿ ಹೇಳ್ತಾ ಇರ್ಲಿ. ನೀನು ಈಗ ತಾನೇ ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಿರುವ ಬಚ್ಚ ನನ್ನ ಮಗ. ಈ ಊರಿನ ಗಲ್ಲಿ ಗಲ್ಲಿಯಲ್ಲಿ ಹೋಗಿ ಕೇಳು ಈ ಸೂರಪ್ಪನ ಚರಿತ್ರೆ ಏನೆಂದು. ಅಷ್ಟೇ ಯಾಕೆ, ಈ ಹಿಂದೆ ಇದ್ದ ಇನ್ಸ್ಪೆಕ್ಟರ್ಗೆ ಹೋಗಿ ಕೇಳ ಈ ಸೂರಪ್ಪನ ಮಹಾಗರ್ಜನೆ ಏನೆಂದು. ಮುದಿ ಸಿಂಹದ ಗರ್ಜನೆ ಹುಟ್ಟಡಗಿಸಲು ಸಾಕೆಂಬ ಅಧಿಕಾರ ಪಡೆದ ಈ ಸಿಂಗ ಈ ಊರಿಗೆ ಕಾಲಿಟ್ಟಾಯ್ತು ಕಣ. ನೀನ್ಯಾರು, ನಿನ್ನ ದರ್ಬಾರ್ ಏನೆಂದು ಇಂಚಿಂಚಾಗಿ ಹೊರ ತೆಗೆದ ನಾಡಿಯಲ್ಲಿ ನರಕ ತೋರಿಸಿಲ್ಲ. ಇವನು ಇನ್ಸ್ಪೆಕ್ಟರ್ ಸಂಪತ್ ಕುಮಾರನೇ ಅಲ್ಲ. ಇನ್ಸ್ಪೆಕ್ಟರ್, ನೀನು ಈ ಊರಿಗೆ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದೀಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ನನ್ನನ್ನು ಮಾತ್ರ ಎದುರು ಹಾಕಿಕೊಳ್ಳೋಕೆ ಹೋಗಬೇಡ. ನೋಡು, ಇದೇ ರೀತಿ ನೀನೇನಾದ್ರೂ ಹೆಚ್ಚಿಗೆ ಹಾರಾಡಿದ್ರೆ ನಿನ್ನ ಮಾಂಸ ಖಂಡಗಳನ್ನು ಕಾಗೆಗಳಿಗೆ ಎಡೆ ಇಡಬೇಕಾಗುತ್ತದೆ. ಈ ಸೂರಪ್ಪನ ಹತ್ತಿರ ಸಾಲ ತೆಗೆದುಕೊಂಡು ಎಷ್ಟೋ ಜನ ತಮ್ಮ ಸೂರನ್ನೇ ಕಳೆದುಕೊಳ್ಳುತ್ತಾರೆ. ನಿನಗೆ ನಾನು ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಈ ಸೂರಪ್ಪನ ಮಾತಿಗೆ ಅಪ್ಪಿ ನಡೆದರೆ ಪರಮ ಸುಖ, ತಪ್ಪಿ ನಡೆದರೆ ದುಃಖ. ಯಾರು ನರಕಕ್ಕೆ ಹೋಗ್ತಾರೆ, ಯಾರು ಈ ಭೂಮಿ ಮೇಲೆ ಜೀವಿಸ್ತಾರೆ ಅಂತ ಈ ನ್ಯಾಯ ದೇವತೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಹುಚ್ಚು ನಾಯಿ ಸುಡಾಗಿ ಸುಟ್ಟು ನಿನ್ನನ್ನು ಸುಟ್ಟು ಭೂಸ್ಮ ಮಾಡ್ತೀನಿ. ಇದೇ ಈ ಸಂಪತ್ತು ಸ್ಪೆಷಾಲಿಟಿ. ಐ ವಿಲ್ ಕಮ್ ಬ್ಯಾಕ್ ಸೂರಪ್ಪ, ಐ ವಿಲ್ ಕಮ್ ಬ್ಯಾಕ್.
ನನಗೆ ನನಗೆ ಎದುರು ಹೇಳುವಷ್ಟು ಧೈರ್ಯನಾ? ಯಾರು 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 ಯಾರಿನ ಸತ್ಯ ಸುಳ್ಳು ಅಂತ ಹೇಳಿ ನನಗೆ ನನಗೆ ಬೆದರಿಕೆ ಹಾಕಿ ಹೋಗುವಷ್ಟು ಧೈರ್ಯವಂತ ಏನ್ ಮಾಡ್ಲಿ ಇವನ್ ಯಾರೇ ಯಾವಿರ್ಲಿ, ನಾನು ಮಾತ್ರ ಇವನನ್ನು ಸುಮ್ಮನೆ ಬಿಡಲ್ಲ. ಸುಮ್ಮನೆ ಇಲ್ಲ. ಇನ್ನು ಮುಂದೆ ನೋಡ್ತಾ ಇರಿ ಈ ಸೂರಪ್ಪನ ಬಂದ್ರ